ಎಣ್ಣೆ ಕಾಯ್ 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 ಎಣ್ಣೆ ಕಾಯ್ ಕಾಯ್ ಕಾಯ್. ಓಕೆ ಮಿಸ್ ಅಮ್ಮ ಬನ್ನಿ ಮಾಡೋಣ ಎಣ್ಣೆ ಬದನೆಕಾಯಿ. ಸ್ನೇಹಿತರೆ, ಫುಡ್ಸ್ ಮೆಮೊರಿ ಸ್ಟೈಲಲ್ಲಿ ಎಣ್ಣೆ ಬದನೆಕಾಯಿಗೆ ಬೇಕಾಗಿರೋದು ಮೇಯ್ನಾಗಿ ಬದನೆಕಾಯಿ ನಿಮ್ಗೆ ಗೊತ್ತಿರೋದೆ. ಅದ್ರ ಜೊತೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಗೂ ಟೊಮೆಟೊ. ಇದು ಮಸಾಲೆ ಮಾಡೋದಕ್ಕೆ. ಸೊ ಮೊದಲಿಗೆ ಮಸಾಲೆ ಮಾಡಿ ಇಟ್ಕೊಳ್ಳೋಣ. ಒಂದು ಮಿಕ್ಸಿಯಲ್ಲಿ ಮಸಾಲೆಗೆ ತೊಗೊಳ್ಳಿ. ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಮತ್ತು ಟೊಮೆಟೊನ ಇದನ್ನು ಒಂದು ಮಸಾಲೆ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಝುರ್ ಅಂತ. ಇದಾದಮೇಲೆ ಹೇಳ್ತೀನಿ ಎಣ್ಣೆ ಬದನೆಕಾಯಿಗೆ ಏನು ಮಾಡಬೇಕು ಅಂತ. ನೋಡಿ, ನಮ್ಮದು ಮಸಾಲೆ ರೆಡಿ ಇದೆ. ತುಂಬ ಲೈಟು, ಆಮೇಲೆ ಸ್ವೀಟು. ಸೊ ಎಣ್ಣೆ ಬದನೆಕಾಯಿನ ತೊಗೊಳ್ಳಿ, ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಬದನೆಕಾಯಿ ಇಟ್ಕೊಂಡು ಅದನ್ನು ಸ್ವಲ್ಪ ನೀರೆಲ್ಲ ಅದೆಲ್ಲ ಒಣಗಲಿ. ಅಷ್ಟರಲ್ಲಿ ಇಲ್ಲಿ ಅದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಒಂದು ಬಟ್ಲಲ್ಲಿ ಒಂದು 2 ಚಮಚ ಅಷ್ಟು ಚಿಲ್ಲಿ ಪೌಡರು, ಆಮೇಲೆ 1 ಚಮಚ ಅರಿಶಿನ, ಆಮೇಲೆ ಇನ್ನೊಂದು 2 ಚಮಚ ಚಿಕ್ಕ ಚಮಚ ಆದಷ್ಟು ಧನಿಯಾ ಪೌಡರು, ಆಮೇಲೆ ಒಂದೂವರೆ ಚಮಚ ಅಷ್ಟು ಏನಪ್ಪ ಅದು ಗರಂ ಮಸಾಲ. ಇದನ್ನಿಷ್ಟನ್ನು ಹಾಕ್ಕೊಂಡು ಉಪ್ಪು ಹಾಕಬೇಕು, ಸರಿನಾ? ಇದನ್ನಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡೋದಕ್ಕೆ ನಾವು ಉಪಯೋಗಿಸ್ತಾರೋ ಸಾಮಗ್ರಿ ಬಂದುಬಿಟ್ಟು ಸ್ಪೂನ್. ಹೌದು ಸ್ನೇಹಿತರೆ, ಸ್ಪೂನಿಂದನೇ ಪೇಸ್ಟ್ ಮಾಡಬೇಕು. ನಿಮ್ಮ ಬೆರಳು ಇಲ್ಲ ಕೈನ ಯೂಸ್ ಮಾಡಬೇಡಿ, ಯಾಕಂದರೆ ಮಿಸ್ ಮಾಡಿಕೊಂಡು ಆಮೇಲೆ ಮೂಗುಗೋ ಕಣ್ಣಿಗೋ ಇಟ್ಕೊಂಡ್ಬಿಟ್ರೆ ತುಂಬ ಉರಿತದೆ. ಅದಕ್ಕೆ ನಾವು ಸ್ಪೂನ್ ಯೂಸ್ ಮಾಡೋಣ. ಹೌದು ನೋಡಿ, ಇದ್ರ ಜೊತೆ ನಾನು ಒಂದು ಅರ್ಧ ಲಿಂಬೆ ರಸ ಹಾಕ್ಕೊಳ್ಳೋದನ್ನು ಮರ್ತೋಗ್ಬಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡು ಆಮೇಲೆ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಕುಡಿಸ್ಬೇಕಲ್ಲ, ಅದಕ್ಕೆ 1 ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಇವಾಗ ಶುರು ಮಾಡೋಣ ಪೇಸ್ಟ್ ಮಾಡೋ ಪ್ರೊಸೆಸನ್ನು. ಸ್ಪೂನ್ ತೊಗೊಳ್ಳಿ, ಪೇಸ್ಟ್ ಮಾಡಿ. ಪೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಳ್ಳಿ. ಪೇಸ್ಟು ತುಂಬ ಸ್ವಲ್ಪ ತಿಕ್ಕಾಗಿ ಬರೋ ಥರನೇ ಪೇಸ್ಟ್ ಮಾಡುವ. ಸೊ ಈಗ ಎಣ್ಣೆ ಅಂತೀನಿ, ಸಾರಿ, ನೀರನ್ನ ಪೇಸ್ಟ್ ಮಾಡಿಕೊಂಡು ಹೋಗುವ. ಸೊ ಪೇಸ್ಟ್ ಮಾಡ್ತಾ ಅದು ನೋಡಿ ಗಟ್ಟಿ ಪೇಸ್ಟ್ ಆಗುತ್ತೆ. ಪ್ರತಿಯೊಂದರಲ್ಲಿ ಏನು ಗಂಟು ಏನು ಇಲ್ಲದೆ ಚೆನ್ನಾಗಿ ಹಿಡಿದು ಎಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿ ಅದನ್ನು ಹಂಗೆ ಇಡಿ. ಆಮೇಲೆ ಈ ಕಡೆ ಸೈಡಿಗೆ ಬರೋಣ. ಸೈಡಿಗೆ ಬಂದು ನಾವು ಮೇಯ್ನಾಗಿ ಈಗ ಬದನೆಕಾಯಿ ಕುಯ್ಯೋದ್ರಲ್ಲೇ ಇರೋದು ನೋಡಿ, ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಬದನೆಕಾಯಿ ಕುಯ್ಬೇಕಾದ್ರೆ ನಾವು ಮಾಡಬೇಕಾಗಿರೋದು ಕೆಲಸ, ಆ ಬದನೆಕಾಯಿನ 4 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಅದ್ರ ಜೊತೆ ಒಳಗೆ ನೋಡಬೇಕು ಏನಾದರೂ ಡೈನೋಸರ್ ಏನಾದರೂ ಗೊತ್ತಾಯ್ತಾ ಅಂತ. ಕೆಲವು ಟೈಮ್ ಇರ್ತದೆ ಸ್ನೇಹಿತರೆ, ಡೈನೋಸರ್ಗಳು ಚಿಕ್ಕ ಮರಿಗಳು, ಅದು ಗೊತ್ತಾಗಲ್ಲ. ಅದನ್ನು ಕಟ್ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದನ್ನು ದಯವಿಟ್ಟು ನೋಡಿ ಒಂದು ಸಲ ಹಿಂಗೆ ಈ ಥರ ನೋಡ್ಕೊಂಡಾದ್ಮೇಲೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಸಿಗ್ನಲ್ ಸಿಕ್ಕಮೇಲೆ ಅದನ್ನು ಎಲ್ಲ ಸೈಡ್ ಇಟ್ಕೊಳ್ಳಿ. ಚೆನ್ನಾಗಿ ಇಲ್ದಿರೋದನ್ನು ನೀವು ಡಿಸ್ಕಾರ್ಡ್ ಮಾಡ್ಬೋದು. ಈ ಥರ ಕುಯ್ಕೊಂಡಿರೋ ಬದನೆಕಾಯಿನ ನಾವೀಗ ಮಾಡ್ಕೊಂಡಿರೋ ಪೇಸ್ಟ್ನ ಅದರೊಳಗೆ ತುಂಬಿಸೋಣ. ಸೊ ಅದರೊಳಗೆ ಎಲ್ಲ ಬದನೆಕಾಯಿ ಒಳಗೆ ಎಲ್ಲ ಹೋಗಿ ಪೇಸ್ಟ್ ಇದು ಹೋಗಿ ಎಲ್ಲ ಕುತ್ಕೊಂಡ್ಮೇಲೆ ಅದು ಸ್ವಲ್ಪ ರುಚಿಯೆಲ್ಲ ಒಳಗೆಲ್ಲ ಸ್ಪ್ರೆಡ್ ಆಗಿರುತ್ತೆ. ನೆನಪಿರಲಿ ಸ್ನೇಹಿತರೆ, ಇದು ಫುಡ್ಸ್ ಮೆಮೊರಿ ಸ್ಟೈಲಲ್ಲಿ ಮಾಡ್ತಾಯಿರೋದು ಎಣ್ಣೆ ಬದನೆಕಾಯಿ, ಸರಿನಾ? ಓಕೆ, ಪ್ರತಿಯೊಂದು ಬದನೆಕಾಯಿಗೆ ಈ ಥರ ಮಸಾಲ ನಾವು ಫಿಲ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಹೋಗೋಣ ಒಗ್ಗರಣೆ ಹಾಕೋದಕ್ಕೆ, ಸರಿನಾ? ನೋಡಿ, ಎಲ್ಲ ಬದನೆಕಾಯಿ ಫಿಲ್ಲಾಗಿ ಹಿಂಗೆ ಇಟ್ಕೊಂಡಿದ್ದೀರಿ, ಸರಿನಾ? ಇದಾದಮೇಲೆ ನಾವು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಣಗಿದ ಮೆಣಸಿನ್ಕಾಯಿ ತೊಗೊಳ್ಳಿ, ಆಮೇಲೆ ಕೊತ್ತಂಬರಿ ತೊಗೊಳ್ಳಿ ಹಾಗೂ ಕರಿಬೇವು ತೊಗೊಳ್ಳಿ. ಈ 3 ಐಟಮ್ ಸಾಕು ಒಗ್ಗರಣೆಗೆ, ಯಾಕಂದರೆ ಎಣ್ಣೆ ಹಾಕಲೇಬೇಕು. ಬನ್ನಿ ಒಂದು ಓಪನ್ ಕುಕ್ಕರಲ್ಲಿ ಇಟ್ಕೊಳ್ಳೋಣ. ನಾವು ಇಲ್ಲಿ ಕುಕ್ಕರಲ್ಲಿ ಮಾಡಿದ್ದೀರಿ, ಸ್ವಲ್ಪ ಬೇಗ ಮಾಡೋಣ ಅಂತ. ಸ್ವಲ್ಪ ಟೈಮ್ ಇದೆ ಅಂದರೆ ನೀವು ಇದರಲ್ಲೇ ಮಾಡ್ಕೋಬೋದು, ಕುಕ್ಕರ್ ಇಲ್ಲದೆ ನಾರ್ಮಲ್ ಪಾತ್ರೆಯಲ್ಲೇ ಮಾಡ್ಕೋಬೋದು. ಕುಕ್ಕರಲ್ಲಾದರೆ ಸ್ವಲ್ಪ ಬೇಗ ಟೈಮ್ ಆಗುತ್ತೆ. ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಮಾಡಿದಾಗ ಸ್ವಲ್ಪ ಅದು ನೀಟಾಗಿ ಒಳ್ಳೆ ಟೇಸ್ಟು ಸಿಗುತ್ತೆ. ಎಣ್ಣೆ ಕಾಯಿಸ್ಕೊಂಡಿದ್ದೀರಿ, ಎಣ್ಣೆ ಕಾಯಿಸ್ಕೊಂಡಾದ್ಮೇಲೆ ಹಾಕ್ಕೊಂಡಿದ್ದೀರಿ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಇದೇನದು ಸಾಸಿವೆ ಆಯಿತು. ಏನಪ್ಪ ಅದು, ಅದಾದಮೇಲೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ನಮ್ಮದು ನಾರ್ಮಲು ಕರಿಬೇವು ಬರ್ತದೆ ನಮಗೆ ಸೈಲೆಂಟ್ ಮಾಡ್ಸೋದಕ್ಕೆ. ಕರಿಬೇವು ಬೆಂದಾದಮೇಲೆ ನೆಕ್ಸ್ಟು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಮಿಕ್ಸಿಯಿಂದ ತಕ್ಕೊಂಡು ಆ ಜಾರಿನ ತಕ್ಕೊಂಡು ಪೇಸ್ಟಲ್ಲ ಅದು ಆ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕೆಂಪು ಬರ್ತಾಯಿದೆ ಆಲ್ರೆಡಿ ಆ ಮಸಾಲೆಗೆ. ಚೆನ್ನಾಗೂ ಅನ್ನಿಸ್ತಾ ಇದೆ. ಓಕೆ, ಆ ಮಸಾಲ ಫ್ರೈ ಆಗ್ತಾ ಇರೋಂಗೆ ಇವಾಗ ನಾವು ಪೇಸ್ಟ್ ಮಾಡಿರೋ ಬದನೆಕಾಯಿನ
ತೊಗೊಂಡು ಈ ಮಸಾಲೆಯಲ್ಲಿ ಅಂದರೆ ಫ್ರೈ ಮಾಡಿರೋ ಮಸಾಲೆಯಲ್ಲಿ ಬಿಡೋಣ. ಅದು ಬಿಟ್ಟಾದಮೇಲೆ ಅಲ್ಲಿ ನಾವು ಪೇಸ್ಟ್ ಇತ್ತಲ್ಲ, ಆ ಪೇಸ್ಟ್ನ ತಂದು ಇದರೊಳಗೆ ಹಾಕೋಣ. ಸೊ ಇದು ಹಾಕಾದ್ಮೇಲೆ ಸ್ವಲ್ಪ ಹಂಗೆ ಕುದಿಸ್ಬಿಟ್ಟು ಕುಕ್ಕರ್ನ ಮುಚ್ಚಿಟ್ಬಿಡೋಣ. ಸೀಟಿ ಹೊಡ್ಸೋಣ, ಒಂದು 2-3 ಸೀಟಿ. ಅದು ಹೊಡ್ಸಾದ್ಮೇಲೆ ರೆಡಿಯಾಗೋಗುತ್ತೆ. ಉಪ್ಪು ಹಾಕಿರ್ತೀರಿ, ಇವಾಗ ಒಂದೂವರೆ ಸ್ಪೂನಷ್ಟು ಏನಂತಾರೆ ಸಕ್ಕರೆ ಹಾಕೋಣ. ಸಕ್ಕರೆ ಏನಕ್ಕಪ್ಪ ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಟೇಸ್ಟು. ಆಮೇಲೆ ಸ್ವೀಟ್ ಏನು ಬರೋದಿಲ್ಲ, ಸ್ವಲ್ಪ ಅದು ಬ್ಯಾಲೆನ್ಸ್ ಆಗೋಗುತ್ತೆ ಕೈಗೆ ಹುಳಿಗೆ ಎಲ್ಲದಕ್ಕೂ. ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಸ್ಟಿರ್ ಮಾಡಿಕೊಂಡು ಅದಾದಮೇಲೆ ಕುಕ್ಕರು ಇಡೋಣ ವಿತ್ ಸೀಟಿ ಹೊಡ್ಸೋಣ. ಸೀಟಿ ಒಂದು 3 ಸುರ್ ಅಂತ. ಅದಾದಮೇಲೆ ತೆಗಿಯೋಣ. ರೆಡಿ ಇದೆ ಸ್ನೇಹಿತರೆ ಎಣ್ಣೆ ಬದನೆಕಾಯಿನ ನೀವು ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು. ಬಟ್ ನನ್ನದೊಂದು ಟಿಪ್ ಕೇಳಿ, ರೈಸ್ ಜೊತೆ ಟ್ರೈ ಮಾಡಿ ಸ್ನೇಹಿತರೆ. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಭಾಳ ಅದ್ಭುತವಾಗಿರುತ್ತೆ. ಚಪಾತಿ ರೊಟ್ಟಿ ಜೊತೆ ಅಂತೂ ಚೆನ್ನಾಗೇ ಇರುತ್ತೆ, ರೈಸ್ ಜೊತೆನೂ ಭಾಳ ಅದ್ಭುತವಾಗಿರುತ್ತೆ. ಗೊತ್ತಾಯ್ತಲ್ಲ ಹೇಗೆ ಮಾಡಬೇಕು ಅದ್ಭುತವಾದ ಎಣ್ಣೆಗಾಯಿ ಫುಡ್ಸ್ ಮೆಮೊರಿ ಸ್ಟೈಲಲ್ಲಿ ಅಂತ. ನೋಡಿ, ಮಾಡಿ, ತಿನ್ನಿ, ಆನಂದಿಸಿ, ಸವಿಯಿರಿ. ಮತ್ತು ಇನ್ನೇನಿಲ್ಲ ಸ್ನೇಹಿತರೆ, ಒಂದೇ ಒಂದು ಕೋರಿಕೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಯಾ.